ಅಂತ ಆಸೆ ಬೇಡ ಅಂತ ಹೇಳ್ತಿದ್ದ ಬುದ್ಧನಿಗೇನೆ ಆಸೆ ಬಿಡಬೇಕು ಅಂತ ಆಸೆ ಇತ್ತಂತೆ. ಇನ್ನು ನಮ್ದೆಲ್ಲ ಯಾವ ಲೆಕ್ಕ ಗುರು. ಒಬ್ಬ ಮನುಷ್ಯ ಅಂತ ಬಂದಾಗ ಅವನಲ್ಲಿ ಅರಿಷಡ್ ವರ್ಗಗಳು ಅಂತ ಕಾಮ, ಕ್ರೋಧ, ಲೋಭ, ಮದ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ರೆ ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರ. ಇದು ನನ್ನ ಮೊದಲನೇ ವ್ಲಾಗ್, ಲೈಕ್ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ನನ್ನ ಬಗ್ಗೆ ಒಂದು ಚಿಕ್ಕ ಇಂಟ್ರಡಕ್ಷನ್ ಕೊಡ್ತೀನಿ. ಸೊ ನನ್ನ ಹೆಸರು ರಂಜನ್ ಗೌಡ ಅಂದ್ಬಿಟ್ಟು, ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ರಂಜನ್ ಗೌಡ ಕನ್ನಡ ವ್ಲಾಗ್ಸ್. ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅಪ್ರಾಕ್ಸಿಮೇಟ್ಲಿ ಒಂದು 5-6 ಇಯರ್ಸ್ ಆಗಿದೆ. 5-6 ಇಯರ್ಸಿಂದ ಅಲ್ಲಿ ಇಲ್ಲಿ ತೊಗೊಂಡಿರೋ ವೀಡಿಯೋಸು ಅಪ್ಲೋಡ್ ಮಾಡ್ಕೊಂಡು ಬರ್ತಾ ಇದ್ದೆ. ಇನ್ನು ಮುಂದೆ ಅದೇ ಚಾನಲ್ನ ಪ್ರೊಫೆಷ್ನಲ್ ಆಗಿ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟು ಬೇಕೇ ಬೇಕು. ಬೇರೆಲ್ಲ ಯೂಟ್ಯೂಬರ್ಸ್ನ ಹೆಂಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ ಅದೇ ರೀತಿ ನನ್ನನ್ನು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ವಿಶೇಷವಾಗಿರೋ ಒಂದು ಡಿವೈನ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ನಾನು ಸ್ವಲ್ಪ ದೇವ್ರನ್ನ ನಂಬೋದು ಜಾಸ್ತಿ. ಸೊ ಹಂಗಾಗಿ ನಮ್ಮ ಬಾಸ್ ಟೆಂಪಲ್ಗೆ ಹೋಗಿ ಬಾಸ್ ಹತ್ರ ಬ್ಲೆಸ್ಸಿಂಗ್ಸ್ ತೊಗೊಂಡು ಅಲ್ಲಿಂದ ಸ್ಟ್ರೈಟ್ ಅವೇ ಆ ಪ್ಲೇಸ್ಗೆ ಹೋಗೋಣ. ಕಮ್ ಲೆಟ್ಸ್ ಗೋ. ಬಾಸ್ ಅಂದರೆ ಅಬ್ವಿಯಸ್ಲಿ ನಿಮಗೆಲ್ಲ ಗೊತ್ತಾಗಿರುತ್ತೆ, ಬಾಸ್ ಅಂದರೆ ಆಂಜನೇಯ ಸ್ವಾಮಿ ಹತ್ರ ಬ್ಲೆಸ್ಸಿಂಗ್ಸ್ ತೊಗೊಂಡು ಅಲ್ಲಿಂದ ಟೆಂಪಲ್ಗೆ ಹೋಗೋಣ, ಬನ್ನಿ. ಏನಿಲ್ಲ ಗುರು, ನಂದೊಂದು ಚಿಕ್ಕ ಆಸೆ, ಯೂಟ್ಯೂಬ್ನಲ್ಲಿ ಏನಾದರೂ ಸಣ್ಣದಾಗಿ ಅಚೀವ್ ಮಾಡಬೇಕು ಅಂತ ಆಸೆ ಬೇಡ ಅಂತ ಹೇಳ್ತಿದ್ದ ಬುದ್ಧನಿಗೇನೆ ಆಸೆ ಬಿಡಬೇಕು ಅಂತ ಆಸೆ ಇತ್ತಂತೆ. ಇನ್ನು ನಮ್ದೆಲ್ಲ ಯಾವ ಲೆಕ್ಕ ಗುರು. ಇನ್ನು ನನ್ನ ಆಸೆ ನೆರವೇರಬೇಕು ಅಂದರೆ ನಿಮ್ಗಳ ಸಪೋರ್ಟ್ ಬೇಕೇ ಬೇಕು ಗುರು. ಸೊ ಫೈನಲಿ ಬಾಸ್ ಟೆಂಪಲ್ ಹತ್ರ ರೀಚ್ ಆಗಿದ್ದೀನಿ. ಬನ್ನಿ ನಿಮಗೆಲ್ಲ ಬಾಸ್ ದರ್ಶನ ಮಾಡಿಸ್ತೀನಿ. ಸೊ ಎಲ್ಲರದು ಆಂಜನೇಯ ಸ್ವಾಮಿ ದರ್ಶನ ಆಯಿತು ಅನ್ಕೊಂತೀನಿ. ಇಲ್ಲಿಂದ ಬಂದು ಸೊ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಈ ಜಾಗನ ಮಿಸ್ ಮಾಡಲೇಬಾರ್ದು. ಇದು ಹಿಮಾಲಯದ ಆಪೋಸಿಟ್ ಮಾಕ್ಲಿ ರೋಡ್ನಲ್ಲಿ. ಓಂ ಶಕ್ತಿ ಪೀಠ ಅಂದ್ಬಿಟ್ಟು ಟೆಂಪಲ್. ಇಲ್ಲಿನ ವಿಶೇಷತೆಗಳು ಏನಂದ್ರೆ ಇಲ್ಲಿ ಬಡವರಿಗೆ ಆಯುರ್ವೇದಿಕ್ ಮೆಡಿಸಿನ್ ಪ್ರೊವೈಡ್ ಮಾಡ್ತಾರೆ. ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಏನಾದ್ರು ನಮಗೆ ಪಾಸಿಬಿಲಿಟೀಸ್ ಇದ್ರೆ ಒಳಗಡೆ ಅರ್ಚಕರ ಹತ್ರ, ಇಲ್ಲ ಅಂದ್ರೆ ಈ ಟೆಂಪಲ್ ಯಾರು ಇನ್ಚಾರ್ಜ್ ಇದ್ದಾರೆ ಅವ್ರ ಕಡೆಯಿಂದ ನಿಮಗೆ ಏನಾದ್ರು ಪಾಸಿಬಲ್ ಆದ್ರೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ತುಂಬಾನೇ ಕಾರ್ಯಕ್ರಮ ನಡೀತಾ ಇರುತ್ತೆ. ಇದು ಪ್ಯೂರ್ಲಿ ಸೈಂಟಿಫಿಕ್ ಆಗಿ ಮಾಡಿರೋಂಥ ದೇವಸ್ಥಾನ. ಇಲ್ಲಿ ಬಂದ್ರೇ ನಿಮಗೆ ಎಕ್ಸ್ಪೀರಿಯನ್ಸಿಂದ ಗೊತ್ತಾಗುತ್ತೆ ಯಾವ ಥರ ಅನಿಸುತ್ತೆ ಅಂತ. ತುಂಬಾ ಪಾಸಿಟಿವ್ ಇರುವಂಥ ದೇವಸ್ಥಾನ. ನನ್ನ ಕೇಳಿದ್ರೆ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ತೀನಿ ಇಫ್ ಯು ಆರ್ ಇನ್ ಬ್ಯಾಂಗ್ಳೂರ್. ಈ ಟೆಂಪಲ್ನ ನೀವು ಆಲ್ರೆಡಿ ಒಂದು ಸಲ ನೋಡಿದ್ದೀರಾ. ಸೊ ಈ ಟೆಂಪಲ್ನ ಸೈಂಟಿಫಿಕ್ಕಾಗಿ ಡಿಸೈನ್ ಮಾಡಿದ್ದಾರೆ. ನೀವು ನೋಡ್ಬೋದು, ಸಿಂಹದ ಬಾಯಿಂದ ಎಂಟ್ರಾಗಿ ಅಂದರೆ ನೆಗೆಟಿವ್ ಎನರ್ಜಿ ಥ್ರೂ ಎಂಟ್ರಾಗಿ, ಸೊ ಪಾಸಿಟಿವ್ ಎನರ್ಜಿ ಥ್ರೂ ಎಕ್ಸಿಟ್ ಆಗೋ ಥರ, ಅಂದರೆ ಹಸು ಬಾಯಿಂದ ಎಕ್ಸಿಟು. ಇದು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇನ್ನೊಂದು ವಿಶೇಷತೆ ಏನಂದರೆ ಈ ಟೆಂಪಲಲ್ಲಿ ಇಲ್ಲಿ ಎಲ್ಲ ಬಡವರಿಗೆ ಪ್ರತಿ ಮಂಗಳವಾರ 9 ಗಂಟೆಯಿಂದ 12 ಗಂಟೆವರೆಗೂ
ಹೋಮಿಯೋಪತಿ ಮೆಡಿಸನ್ನ ಪ್ರೊವೈಡ್ ಮಾಡ್ತಾರೆ, ಅದು ಫ್ರೀ ಆಫ್ ಕಾಸ್ಟು, ಅದಕ್ಕೂ ಚಾರ್ಜ್ ಮಾಡಲ್ಲ. ಇದ್ರ ಬಗ್ಗೆ ನಮಗೆ ತಿಳಿದಿರೋಕ್ಕಿಂತ ಸೊ ಇಲ್ಲಿ ದೇವಸ್ಥಾನದ ಅರ್ಚಕರ ಹತ್ರ ನಿಮಗೆ ತುಂಬ ಚೆನ್ನಾಗಿ ಮಾಹಿತಿ ಇಸ್ಕೊಡ್ತೀನಿ, ಬನ್ನಿ ಅವ್ರ ಹತ್ರ ಮಾತಾಡೋಣ. ತಪೋವನ, ಸೊ ಇಲ್ಲಿ ನಮ್ಮ ಅರ್ಚಕರ ಹತ್ರ ಮಾತಾಡೋಣ, ಬನ್ನಿ ಈ ದೇವಸ್ಥಾನ ಬಗ್ಗೆ ಕೇಳೋಣ. ಸೊ ಗುರುಗಳೇ, ಇಲ್ಲಿ ತಪೋವನ ಅಂತ ಇಟ್ಟಿರೋ ಉದ್ದೇಶ ಏನು ಈ ದೇವಸ್ಥಾನಕ್ಕೆ? ಬೇಸಿಕಲಿ ಬಂದು ಗುರುಗಳು ನಾರಾಯಣ ಸಾವಂತರು ಮುಂಚೆಯಿಂದನೂ ಸಹ ಕ್ಲಿನಿಕ್ನ ನಡೆಸ್ಕೊಂಡ್ಬರ್ತಾಯಿದ್ರು. ಆ ಕ್ಲಿನಿಕ್ಕು ನಿಲ್ಲಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅವ್ರ ಕಾಲಾನಂತರ ಯಾರು ನಡೆಸ್ತಾರೆ ಅಂತಕ್ಕಂತಹ ಸಂದರ್ಭದಲ್ಲಿ ಸಾಕ್ಷಾತ್ ತಾಯಿನೇ ಬಂದು ಇಲ್ಲಿ ನೆಲೆಸಿ ಅವಳೇ ಮುಂದಕ್ಕೆ ನಡೆಸ್ಕೊಂಡು ಹೋಗ್ತಾಳೆ ಅಂತಕ್ಕಂತಹ ಪ್ರೇರಣೆಯನ್ನು ಗುರುಗಳಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ಇಂತಹ ಒಂದು ತಪೋವನ ಅಂತಕ್ಕಂತಹ ಒಂದು ಶ್ರೀ ಕ್ಷೇತ್ರವನ್ನು ಸ್ಥಾಪನೆ ಮಾಡತಕ್ಕಂತಹ ಕಾರಣ. ಸೊ ನಾನು ಹೊರಗಡೆ ಕೇಳ್ಪಟ್ಟೆ, ಇಲ್ಲಿ ಪ್ರತಿ ಮಂಗಳವಾರ ಉಚಿತವಾಗಿ ಆಯುರ್ವೇದಿಕ್ ಮೆಡಿಸನ್ನ ಪ್ರೊವೈಡ್ ಮಾಡ್ತಾರೆ ಅಂದ್ಬಿಟ್ಟು, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಖಂಡಿತ. ಪ್ರತಿ ಮಂಗಳವಾರ ತಪೋವನದಲ್ಲಿ, ತಪೋವನ ಬಂದು ನೀವು ನೆಲಮಂಗಲ ಹೋಗ್ತಕ್ಕಂಥ, ಬೆಂಗಳೂರಿಂದ ನೆಲಮಂಗಲ ಹೋಗ್ತಕ್ಕಂತಹ ರೋಡಲ್ಲಿ ಮಾಕಳಿ ಅಂತ ಏನು ಸಿಗುತ್ತೆ, ಅಲ್ಲಿ ಮಾಕಳಿಯಿಂದ ರೈಟಿಗೆ ಬಂದರೆ ಆಲೂರು ರೋಡಲ್ಲಿ ತಪೋವನ ಅಂತ ಸಿಗುತ್ತೆ. ಆ ತಪೋವನದಲ್ಲಿ ಪ್ರತಿ ಮಂಗಳವಾರ ಉಚಿತವಾಗಿ ಹೋಮಿಯೋಪತಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಪ್ರತಿ ಗುರುವಾರ ರಾಜಾಜಿನಗರದಲ್ಲಿ ಮೋದಿ ಹಾಸ್ಪಿಟಲ್ ಏನಿದೆ ನಿಯರ್ ಬೈ, ಅಲ್ಲೇ ಹರಿಓಂ ಟ್ರಸ್ಟಿಂದ ಪ್ರತಿ ಗುರುವಾರ ಹೋಮಿಯೋಪತಿ ಸೇವೆಯನ್ನು ನಡೀತಾ ಇದೆ. ಪ್ರತಿ ತಿಂಗಳ 2ನೇ ಭಾನುವಾರ ಕಾರವಾರದಲ್ಲಿ, ಅಂದರೆ ಗುರೂಜಿಯವರ ಜನ್ಮಸ್ಥಳ ಆಗಿರತಕ್ಕಂತಹ ಕಾರಣ ಪ್ರತಿ ತಿಂಗಳ ಭಾನುವಾರ ಅಲ್ಲಿ ಸೇವೆ ನಡೀತಾ ಇದೆ. ಸೊ ನಾನು ತುಂಬ ಕಡೆ ದೇವಸ್ಥಾನಕ್ಕೆ ಹೋಗಿದ್ವಿ, ತುಂಬ ಕಡೆ ದೇವಸ್ಥಾನ ನೋಡಿ ಈ ಥರ ಸ್ವಲ್ಪ ಯುನೀಕಾಗಿ ಮಾಡಿದ್ದಾರೆ, ಸೈಂಟಿಫಿಕ್ ಆಗಿದೆ. ಇದು ದೇವಸ್ಥಾನ ಒಂಥರ ಡಿಫ್ರೆಂಟ್ ಆಗಿದೆ. ಸೊ ಮುಂದೆ ಸಿಂಹ, ಹಿಂದೆ ಹಸು, ಇದ್ರದ್ದು ಏನು ಉದ್ದೇಶ ಅಂತ ಒಂದೆರಡು ಮಾತು ಹೇಳಿ. ಸಿಂಹ ಮುಖದಿಂದ ನಾವು ಬಂದು ಹಸುವಿನ ಮುಖದಿಂದ ಹೊರಗಡೆ ಬರ್ತೀವಿ. ಒಬ್ಬ ಮನುಷ್ಯ ಅಂತ ಬಂದಾಗ ಅವನಲ್ಲಿ ಅರಿಷಡ್ ವರ್ಗಗಳು ಅಂತ, ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ, ಅರಿಷಡ್ ವರ್ಗಗಳು ಅಂತ ಏನು ಕರಿತೀವಿ. ಆ ಅರಿಷಡ್ ವರ್ಗಗಳನ್ನು ಆ ಸಿಂಹದ ನಾಲ್ಗೆ ಮೇಲಿಂದ ಬರ್ತೀವಿ ನಾವು, ಅಲ್ಲಿ ಮೆಟ್ಲಿಲ್ಲ. ಆ ಸಿಂಹದ ನಾಲ್ಗೆ ಮೇಲಿಂದ ಬಂದಂತಹ ಸಂದರ್ಭದಲ್ಲಿ ಸಿಂಹ ನಮ್ಮನ್ನು ತಿಂತಾ ಇದೆ ಅಂತಕ್ಕಂತಹ ಒಂದು ಅರ್ಥ. ಜಗನ್ಮಾತೆಯ ವಾಹನ ಬಂದು ಸಿಂಹ. ಆ ಸಿಂಹದ ನಾಲ್ಗೆ ಮೇಲೆ ನಾವು ಬಂದಾಗ ನಮ್ಮಲ್ಲಿರ್ತಕ್ಕಂತಹ ನೆಗೆಟಿವಿಟಿ ಎಲ್ಲ ಸಿಂಹ ತಿಂದಾಕಿ ಜಗನ್ಮಾತೆಯ ದರ್ಶನ ಮಾಡಿ ಶ್ರೀಚಕ್ರದ ಒಂದು ಪಾಸಿಟಿವ್ ಎನರ್ಜಿಯನ್ನು ನಾವು ಗ್ರಾಸ್ಪ್ ಮಾಡ್ಕೊಂಡು ಆ ನಂತರದಲ್ಲಿ ಹಸುವಿನ ಮುಖಾಂತರ ಹೊರಗಡೆ ಬರ್ತೀವಿ. ಹಸುವಿನ ಮುಖಾಂತರ ಹೊರಗಡೆ ಬಂದರೆ, ಹಸು ಅಂದರೆ ಸಾತ್ವಿಕತೆ, ಸಿಂಪ್ಲಿಸಿಟಿ, ಎಲ್ಲರನ್ನೂ ಪ್ರೀತಿಸಬೇಕು ಅಂತಕ್ಕಂತಹ ಒಂದು ಗುಣ. ಆ ಗುಣ ನಮ್ಮಲ್ಲಿ ಬರಲಿ ಅಂತಕ್ಕಂಥ ಒಂದು ರೀಸನ್ನಿಂದ ಹಸುವಿನ ಮುಖದಿಂದ ಹೊರಗಡೆ ಬರ್ತೀವಿ. ಓಕೆ, ಈ ದೇವಸ್ಥಾನದ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ನಿಮಗೆ ಏನಾದರೂ ದೇವಸ್ಥಾನದ ಬಗ್ಗೆ ಮಾಹಿತಿ ಬೇಕಾದರೆ ಸೊ ಮಾಕ್ಲಿಯಿಂದ ಆಲೂರು ಬನ್ನಿ. ಆಲೂರು ರೋಡಲ್ಲಿ ನೀವು ಈ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬಂದು ಎಲ್ಲರೂ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದ ಗುರುಗಳೇ, ಥ್ಯಾಂಕ್ ಯು ವೆರಿ ಮಚ್. ಇನ್ನು ಬಗ್ಗೆ ಗೊತ್ತಿರೋದು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋದಲ್ಲಿ ಗುರುಗಳು ತುಂಬ ಚೆನ್ನಾಗಿ ತಪೋವನದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಈ ವಿಡಿಯೋನ ಯಾರೆಲ್ಲ ಆಯುರ್ವೇದಿಕ್ ಮೆಡಿಸಿನ್ ನೀಡಿದೆಯೋ ಅವ್ರಿಗೆಲ್ಲ ಶೇರ್ ಮಾಡಿ, ಮತ್ತು ಇದೇ ರೀತಿ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೋಪ್ಫುಲಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.